ಸೊ ನಮ್ಮದಿದು ಸೆಕೆಂಡ್ನೇ ಡೇ ಫಸ್ಟ್ ಮಾರ್ನಿಂಗ್ ಫಸ್ಟ್ ಟ್ರಿಪ್ ನಾವು ಹೋಗ್ತಾ ಇದ್ದೀವಿ ಚಿದಂಬರಂ ನಟರಾಜ ಟೆಂಪಲ್ಗೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ಪಾಂಡಿಚೇರಿ ಬಸ್ ಸ್ಟಾಪು. ಸೊ ಇಲ್ಲಿ ಸುಮಾರು ಬಸ್ಸುಗಳಿದೆ. ನಾವು ಚಿದಂಬರಂ ಬಸ್ಸು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಿಮಗೆ ನಟರಾಜ ಟೆಂಪಲ್ನ ಕಂಪ್ಲೀಟ್ ವ್ಯೂ ನಿಮಗೆ ತೋರಿಸ್ತೀವಿ. ಸ್ಟೇ ಟ್ಯೂನ್. ಸೊ ನಾವೊಂದು ಪ್ರೈವೇಟ್ ಬಸ್ಸಲ್ಲಿ ಹತ್ಕೊಂಡಿದ್ದೀವಿ. ಗೌರ್ಮೆಂಟ್ ಬಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ನಾವು ಸ್ವಲ್ಪ ಬೇಗ ರೀಚ್ ಆಗಬೇಕು ಆ ಪ್ಲೇಸ್ಗೆ. ಅದಕ್ಕೆ ನಾವು ಪ್ರೈವೇಟ್ ಬಸ್ ಹತ್ಕೊಂಡಿದ್ದೀವಿ. ಗೌರ್ಮೆಂಟ್ ಬಸ್ಸು ಅದು ಬರೋದು ಸ್ವಲ್ಪ ಲೇಟು ಆ್ಯಂಡ್ ಬಂದ್ರೂ ಜಾಸ್ತಿ ನಿಲ್ಸಲ್ಲ, ಹಂಗೆ ಹೋಗ್ತಾರೆ ಅಂತ ಹೇಳಿದ್ರು. ಸೊ ನಮ್ಗೆ ಇಲ್ಲಿ ಹೊಸದು ಜಾಗದ ಇರೋದ್ರಿಂದ ಗೌರ್ಮೆಂಟ್ದು ಯಾವುದು ಐಡೆಂಟಿಫೈ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಎಲ್ಲ ಒಂದೇ ಥರನೇ ಇದೆ ಬಸ್ಸುಗಳು, ಪ್ರೈವೇಟ್ ಥರನೇ ಕಾಣಿಸ್ತಿದ್ದಾವೆ ಎಲ್ಲವೂ. ಚಿದಂಬರಂಗೆ ಟಿಕೆಟ್ ತೊಗೊಂಡಿದ್ದೀವಿ. ಕಾಸ್ಟ್ 90 ರೂಪಾಯಿ ಇಬ್ಬರಿಗೆ ಸೇರಿ. ನಾವು ಫೈನಲಿ ಚಿದಂಬರಂ ರೀಚ್ ಆದ್ವಿ. ಅವರು ಟೆಂಪಲ್ ಸ್ಟಾಪೇ ಕೊಟ್ಟರು. ಸೊ ಇದು ಟೆಂಪಲ್ ಆಪೋಸಿಟಲ್ಲಿ ತೇರುಗಳು ನಿಲ್ಲಿಸಿರೋದು. ಇದು ಟೆಂಪಲ್ಲು, ಹಿಂದ್ಗಡೆ ಅಲ್ಲಿ ಟೆಂಪಲ್ ಇದೆ. ஒன்றும் கிடையாது, ஃப்ரீயாக இருக்குது, போய் பார்க்கலாம். சிவனுக்கு என்ன பலன் வரட்டா வரட்டா. ಪೂಜೆಗೆ ತಗೊಂಡಿದ್ದಾಯಿತು. 150 ರೂಪಾಯಿ. ಅಜ್ಜಿ ಹತ್ರ ಬಾರ್ಗೇನ್ ಮಾಡಲ್ಲ. ಬನ್ನಿ.
ಮಚ್. ನಾವು ಟೆಂಪಲ್ನ ನೋಡಿಕೊಂಡು ಈಗ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಪಿಚ್ಚವರಂ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗೋಕ್ಕೆ ಬಸ್ ಹತ್ತಬೇಕು. ಸೊ ಫೈನಲಿ ಪಿಚ್ಚವರಂ ಬೋಟಿಂಗ್ ಬಸ್ ಹತ್ತಿದ್ದೀವಿ ನಾವು. ಸೊ ಬಸ್ ಫಿಲ್ ಆದ್ಮೇಲೆ ಹೋಗ್ಬೋದೇನೋ. ಟಿಕೆಟ್ಲಿ ಪಿಚ್ಚವರಂ ಬೋಟಿಂಗ್ ಸೆಂಟರ್ಗೆ ಬಂದಿದ್ದೀವಿ. ಇದು ನಾವೀಗ ಬುಕ್ಕಿಂಗ್ ಕೌಂಟರ್ ಹೋಗಬೇಕು. ಬಸ್ಸಸ್ ಎಲ್ಲ ಇಲ್ಲೇ ಅವೈಲೇಬಲ್ ಇರುತ್ತೆ. ಸೊ ನಾವು ಅದೇ ಬಸ್ಸಲ್ಲಿ ಬಂದಿದ್ದು ನಾವು. ಬಸ್ಸಸ್ ಇವಾಗ 1 ಅವರ್ ನಾವು ಇಲ್ಲಿ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಮತ್ತೆ ಬಂದರೆ ಇಲ್ಲೇ ಬಸ್ಸಸ್ ಸಿಗುತ್ತೆ. ಇಲ್ಲೇ ಬಸ್ ಹತ್ಕೊಂಡು ಚಿದಂಬರಂ ಹೋಗಬೇಕು. ಈಗ ನಾವು ಹೋಗಿ ಬೋಟ್ ಬುಕ್ಕಿಂಗ್ ಮಾಡಬೇಕು. ಅದ್ರದ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ಮುಂದೆ ಕಾಣಿಸ್ತಿದೆ ಅಲ್ಲ, ಬೋಟ್ ಬುಕ್ಕಿಂಗ್ ಕೌಂಟರ್ ಅಂತ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಎಷ್ಟಾಗುತ್ತೆ ಎಷ್ಟೊತ್ತಾಗುತ್ತೆ ಅಂತೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಸ್ಟೇ ಟ್ಯೂನ್. ಸೊ ಫೈನಲಿ ಬೋಟ್ ಬುಕ್ ಮಾಡಿದ್ದಾಯಿತು. 500 ರುಪೀಸು. ಅದು ಸಿಂಗಲ್ ರಾ ಬೋಟ್ ತೊಗೊಂಡಿದ್ದೀವಿ ಇಬ್ಬರು ಇರೋದ್ರಿಂದ. ಆ್ಯಂಡ್ 1 ಕಿಲೋಮೀಟರ್ ಡಿಸ್ಟೆನ್ಸು. ಸೊ ಇಲ್ಲಿ ನೀವು ನೋಡ್ಬೋದು ಇದೆ. ಎಂಟ್ರಿ ಟಿಕೆಟ್ ಇರುತ್ತೆ 10 ರೂಪಾಯಿ ಒಬ್ಬರಿಗೆ, 20 ರೂಪಾಯಿ ಆಯಿತು. ಆ್ಯಂಡ್ 500 ಫಾರ್ ಬೋತ್, ಇಬ್ಬರಿಗೆ 500 ರುಪೀಸು. ನೋಡಿ ಇದೆ ಬೋಟು. ಸೊ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಅವ್ರು ಒಳಗಡೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಲ್ಲ ಕರ್ಕೊಂಡು ಬರ್ತಾರೆ. ಸ್ಟೇ ಟ್ಯೂನ್. டைம் வந்து உங்களுக்கு டிக்கெட் லிமிட் 1 ஹவர் 1 கிலோமீட்டர் உள்ள போகலாம் இல்லையா ஃபாரஸ்ட் அந்த அங்கே ஃபாரஸ்ட் போல டிக்கெட் லிமிட்ங்கிறது வந்து நம்ம வந்து ஓப்பன் பிளேஸ் வந்து 500 மீட்டர் ஃபாரஸ்ட் 500. ஓகே. எதுக்குன்னா இங்க வருதே அது உள்ள போறதுக்கு தான். நிறைய பேர் வருவாங்க இல்லையா, அவங்க வீட்டில எல்லாம் சொல்லுவாங்க நல்லா இருக்கே பாருங்கன்னுட்டு. இது விட்டா அந்த இதுக்குள்ள அது பாண்டிச்சேரியில ஒரு மினி மேங்க்ரோவ் ஃபாரஸ்ட். அது இது நேச்சுரல் ஃபார்ம். இது வந்து 3000 ஏக்கர். வேர்ல்ட்ல செகண்ட் லார்ஜஸ்ட். ஆமா. க்ரௌட் கம்மியா இருக்கு இல்லையா இன்னைக்கு? வீக்டேல அதிகமா வரும். ಅದಕ್ಕೆ ನಾಂಗೂ ಬಂದು. ಸೊ ಅವ್ರು ಹೇಳ್ತಾ ಇದ್ದಾರೆ ವೀಕೆಂಡ್ಸಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ, ವೀಕ್ ಡೇಸಲ್ಲಿ ಕ್ರೌಡ್ ಕಮ್ಮಿ ಅಂತ ಹೇಳ್ತಿದ್ದಾರೆ. ವರ್ಲ್ಡಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಇಲ್ಲೇ ಬರುತ್ತೆ. ಸೊ ಇದು 4000 ಎಕರ್ಸ್ದಲ್ಲಿ ಕವರ್ ಆಗಿರೋ ಫಾರೆಸ್ಟ್ ಇದು. ಸೊ ಒಳಗಡೆ ಹೋದರೆ ಫುಲ್ ನೇಚರ್ ವೈಬ್ ನಿಮಗೆಲ್ಲ ಸಿಗುತ್ತೆ. ಈ ಬೋಟಲ್ಲಿ ಅಂದರೆ ಒಳಗಡೆ ಟೈನಿ ಏರಿಯಾದಲ್ಲೂ ಕವರ್ ಮಾಡ್ಬೋದು. ಆಲ್ಮೋಸ್ಟ್ 3 ಕಿಲೋಮೀಟರ್ ವೈಸ್ ನೀವು ಏನು ಕವರ್ ಮಾಡಿದ್ರೆ ಫುಲ್ ಅಡ್ವೆಂಚರ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎவ்வளோ ಮನೆಗೆ ಸ್ಟಾರ್ಟ್ ಆಗು? 9 to 5. 9 to 5ವರೆಗೂ ಇರುತ್ತೆ ಇದು. ಸೊ ನಾವು ಆಲ್ಮೋಸ್ಟ್ 9:45 ಆ ಥರ ಬಂದ್ವಿ. ಆಲ್ಮೋಸ್ಟ್ 10 ಆಗಿರುತ್ತೆ. ಪವರ್ ಬರಬೇಕು. ಸ್ಟೇ ಟ್ಯೂನ್. ಸೂಪರ್ ಪ್ಲೇಸ್ ಕೊಡಿ. ಫೋಟೋ ಇಟ್ಬಿಡು ಬೆಸ್ಟ್ ವಿಡಿಯೋಕ್ಕಿಂತ. ಇದು ದಶಾವತಾರಂ ಸಿನಿಮಾ ತೆಗ್ದಿರೋ ಸ್ಪಾಟ್ ಅಂತೆ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಬಟ್ 9 o'clock ಹಂಗೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಆಸಮ್ ಆಗಿರುತ್ತೆ. ನೋಡಿ ಲಾಸ್ಟ್ ಇವಾಗ ನಮ್ದು ಎಂಡಿಂಗ್ ಆಯಿತು. ಅದಕ್ಕೆ ಅಂಕಲ್ ಫುಲ್ಲು ಬೋಟ್ನ ಡಾನ್ಸ್ ಮಾಡಿಸ್ತಾ ಇದ್ದಾರೆ. ಲಾಸ್ಟ್ ಓಕೆ, ಬ್ಯಾಕ್ ಸೈಡ್. ನೆಕ್ಸ್ಟ್ ಟೈಮು ನೀವು ಯಾವ ಬಂದರೆ ಈ ವಿಡಿಯೋ ನೋಡ್ಕೊಂಡು ಬಂದರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರು ಚೆನ್ನಾಗಿ
ಕರ್ಕೊಂಡೋಗಿ ಕಂಪ್ಲೀಟ್ ವ್ಯೂಸ್ ಎಲ್ಲ ವೈಬ್ಸ್ ಅಡ್ವೆಂಚರ್ಸ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರೆ ಎಲ್ಲ ಸ್ಪಾಟ್ ಕೂಡ ತೋರಿಸ್ತಾರೆ. ಸೊ ನೀವು ಕೂಡ ಎಂಜಾಯ್ ಮಾಡ್ಬೋದು. ಆ್ಯಂಡ್ 9 ಗಂಟೆಗೆ ಆಲ್ಮೋಸ್ಟ್ ಇಲ್ಲಿ ರೀಚ್ ಆಗೋ ಥರ ನೀವು ನೋಡ್ಕೊಳ್ಳಿ. ಅದು ಬೆಸ್ಟ್ ಟೈಮಿಂಗ್ಸ್ ಆಗಿರುತ್ತೆ. ಲೇಟಾಗಿ ಬಂದರೆ ತುಂಬ ಸನ್ಸೆಟ್ ಇರೋದ್ರಿಂದ ಎಂಜಾಯ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ವೀಕ್ ಡೇಸಲ್ಲಿ ಬಂದರೆ ತುಂಬ ಕಮ್ಮಿ ಇರುತ್ತಾರೆ ಜನ. ಸೊ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲ ನೀವು ಕ್ರೌಡಲ್ಲಿ ನೀವು ಮಾಡಬೇಕು ಅಂದರೆ ನೀವು ವೀಕ್ ಎಂಡ್ಸಲ್ಲಿ ಬರ್ಬೋದು. ಸೊ ಆವಾಗ ತುಂಬ ರಶ್ ಇರುತ್ತೆ. ಸೊ ಈ ಟೈಮಲ್ಲಿ ಬಂದರೆ ವೆರಿ ಪೀಸ್ಫುಲ್ಲಾಗಿ ನೀವು ಬೋಟಿಂಗ್ನ ಕಂಪ್ಲೀಟಾಗಿ ಮಾಡಿಕೊಂಡು ಹೋಗ್ಬೋದು. ಫುಲ್ ಹಿಡಕ ಖತಮ್. ನಾವು ಈಗ ಬೋಟಿಂಗ್ ಮುಗಿಸ್ಕೊಂಡು ಶ್ಯಾಮ್ ಸೀ ಫುಡ್ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಇಲ್ಲೇ ಬೋಟಿಂಗ್ ಆದಮೇಲೆ ಎಂಟ್ರೆನ್ಸ್ ಹತ್ರ ಇರುತ್ತೆ ಇದು ರೆಸ್ಟೋರೆಂಟು. ಸೊ ನಾವಿಲ್ಲಿ ಮೀಲ್ಸ್ ತೊಗೊಂಡಿದ್ದೀವಿ. ಏನೇನಿದೆ ನಮ್ಮ ಮೀಲ್ಸ್ ಹೆಸರು ಹೇಳು. ವೈಟ್ ರೈಸ್, ಪ್ಯಾಪರ್ಡ್, ಫಿಶ್ ಸಾಂಬಾರು, ಚಿಕನ್ ಗ್ರೇವಿ, ಪ್ರಾನ್ಸ್ ಸಾಂಬಾರು, ರಸಮ್, ಬೇಳೆ ಸಾಂಬಾರು, ಇದು ಬೇಳೆ ಸಾಂಬಾರು, ಆಮೇಲೆ ವೆಜಿಟೇಬಲ್ ಪಲ್ಯ, ಮತ್ತು ಇದು ಆಲೂ ಪಲ್ಯ ಕೊಟ್ಟಿದ್ದಾರೆ, ಒಂದು ಮಜ್ಜಿಗೆ ಕೊಟ್ಟಿದ್ದಾರೆ. ಓಕೆ, ಟೇಸ್ಟ್ ಮಾಡಿ ಹೇಗಿದೆ ನೋಡಬೇಕು. ಫಿಶ್ಗೆ ಏನು ಫಿಶ್ ಹೇಳು? ಮತ್ತಿ ಫಿಶ್ ಅನ್ಸುತ್ತೆ. ಫಿಶ್ ತಿಂದು ಹೇಳ್ತೀನಿ. ಚೆನ್ನಾಗಿ ಸಾಂಬಾರು ಚೆನ್ನಾಗಿದೆಯಾ? ಅದೇನೋ ಕರಿ? ಇದು ಪ್ರಾನ್ಸ್ ಗ್ರೇವಿ. ಓಕೆ, ಚೆನ್ನಾಗಿದೆಯಾ? ಟೇಸ್ಟ್ ಮಾಡಿ. ಹೇಗಿದೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಚೆನ್ನಾಗಿದೆ, ತಿನ್ಬೋದು. ಸೊ ನಾವು ಪಾಂಡಿಚೇರಿಗೆ ಬಂದು ನೆಕ್ಸ್ಟ್ ನಾವು ಹೋಗಿದ್ದು ವೈಟ್ ಟೌನ್ ಕಡೆಗೆ. ಸೊ ಇಟ್ಸ್ ಈವ್ನಿಂಗ್ ಟೈಮ್ ಆಗಿತ್ತು, ಬಟ್ ಸ್ಟಿಲ್ ಚೆನ್ನಾಗಿತ್ತು. ವೇವ್ಸ್ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ನಾವು ಬಂದ್ವಿ ವೈಟ್ ಟೌನ್ ಏರಿಯಾ ಕಡೆಗೆ. ಸೊ ಇಲ್ಲೊಂದು ಪಾರ್ಕ್ ಕೂಡ ಇತ್ತು. ಸೊ ನಿಯರ್ ಬೈ ಗಾಂಧಿ ಸ್ಟ್ಯಾಚ್ಯೂ ಹತ್ರ ನೀವು ಹೋಗ್ಬಿಟ್ರೆ ನನ್ನ ಹೋಟೆಲಿಂದ 400 ಮೀಟರ್ ಇತ್ತು. ಸೊ ಅಲ್ಲಿ ನಾವು ಸ್ವಲ್ಪ ವಿಡಿಯೋಸು, ಆಮೇಲೆ ಮೆಮೊರೇಬಲ್ ಆಗಿ ಇಡ್ಲಿ ಅಂತಂದ್ಬಿಟ್ಟು ಇನ್ಸ್ಟಂಟ್ ಫೋಟೋ ಒಂದು ಕ್ಲಿಕ್ ತಗೊಂಡ್ವಿ. ಕಾಸ್ಟ್ ಅರೌಂಡ್ 100 rupees. ಸೊ ಇಟ್ ವಾಸ್ ವೆರಿ ಫನ್ ಆ್ಯಂಡ್ ಇಟ್ ವಾಸ್ ವೆರಿ ಮೆಮೊರೇಬಲ್. ಸೊ ನಾವು ಈ ಸೆಕೆಂಡ್ ಡೇನ ಈ ಥರ ನಾವು ಎಂಡ್ ಮಾಡಿದ್ವಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.